ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ದೇಶ, ಆ ದೇಶಕ್ಕೆ ಒಬ್ಬ ರಾಜ, ಬಹುದೊಡ್ಡ ವೀರ. ಒಂದು ಘೋರ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಆತ ತನ್ನ ಒಂದು ಕಣ್ಣನ್ನು, ಒಂದು ಕಾಲನ್ನು ಕಳ್ಕೊತಾನೆ. ಆದರೂ ರಾಜ್ಯವನ್ನು ಬಹಳ ಚೆನ್ನಾಗಿ ಆಳ್ತಾ ಇರ್ತಾನೆ. ಒಂದು ಸಲ ಅರಮನೆಯಲ್ಲಿ ಅವನು ಓಡಾಡ್ತಾ ಇರಬೇಕಾದ್ರೆ ತನ್ನ ಹಿರಿಯರ ಭಾವಚಿತ್ರಗಳನ್ನು ನೋಡ್ತಾನೆ. ಆಗ ಅವನಿಗೂ ಅನಿಸುತ್ತೆ, ನನ್ನದೂ ಒಂದು ಚಿತ್ರವನ್ನು ಬರೆಸಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಂತ ಹೇಳಿ ಆತ ರಾಜ್ಯದಲ್ಲಿ ಡಂಗುರ ಹೊಡೆಸ್ತಾನೆ. ನನ್ನ ಸುಂದರವಾದ ಭಾವಚಿತ್ರವನ್ನು ಬರ್ಕೊಡೋ ಕಲಾವಿದರು ಯಾರಿದ್ರು ದಯವಿಟ್ಟು ಬನ್ನಿ ಅಂತ. ಕಲಾವಿದರು ಬರ್ತಾರೆ. ಆದರೆ ಅವರಿಗೆ ಒಂದು ಯೋಚನೆ, ಪುಟ್ಟ ಯೋಚನೆ ಕಾಡುತ್ತೆ. ಅಲ್ಲ, ಈ ರಾಜನಿಗೆ ಒಂದು ಕಣ್ಣು ಕಾಣಲ್ಲ, ಒಂದು ಕಾಲಿಲ್ಲ, ಹೇಗೆ ಸುಂದರವಾದ ಚಿತ್ರ ಬರೆಯೋದು? ಅನೇಕ ಜನ ಬಂದವರು ರಾಜನನ್ನು ನೋಡಿ ಹಿಂದೆ ಸರಿಯೋದಕ್ಕೆ ಇಷ್ಟಪಡ್ತಾರೆ, ಯಾರೂ ಮುಂದೆ ಬರೆಯೋಕ್ಕೆ ಬರೋಲ್ಲ. ಆದರೆ ಒಬ್ಬ ಕಲಾವಿದ ಮಾತ್ರ ನಾನು ಬರಿತೇನೆ ಅಂತ ಮುಂದೆ ಬಂದು ಒಂದು ಚಿತ್ರವನ್ನು ಬರೆದು ಆ ಚಿತ್ರವನ್ನು ರಾಜನಿಗೆ ಅರ್ಪಿಸ್ತಾನೆ. ಆ ಚಿತ್ರವನ್ನು ಸಭೆಯಲ್ಲಿ ಅನಾವರಣ ಮಾಡ್ತಾರೆ. ಆ ಚಿತ್ರವನ್ನು ನೋಡ್ತಾ ಇದ್ದ ಹಾಗೆ ಎಲ್ಲರೂ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡ್ತಾರೆ. ಅಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಒಂದು ಕಣ್ಣು ಕಾಣದ, ಒಂದು ಕಾಲು ಇಲ್ಲದ ರಾಜನ ಚಿತ್ರವನ್ನು ನೋಡಿ ಹೀಗೆಲ್ಲ ಚಪ್ಪಾಳೆ ತಡ್ತಾರಲ್ಲ, ಹೇಗಿತ್ತು ಆ ಚಿತ್ರ ಅನ್ನೋ ಕುತೂಹಲ ಬರುತ್ತೆ. ಆ ಚಿತ್ರವನ್ನು ಹೇಗೆ ರಚಿಸಿದ್ದ ಕಲಾವಿದ ಅಂತ ಹೇಳ್ತಂದರೆ, ರಾಜ ಬೇಟೆಯಾಡ್ತಾ ಇದ್ದಾನೆ, ಒಂದು ಜಿಂಕೆಗೆ ಗುರಿಯನ್ನು ಇಟ್ಟಿದ್ದಾನೆ. ಗುರಿಯನ್ನು ಇಡಬೇಕಾದ್ರೆ ಸಾಮಾನ್ಯವಾಗಿ ಒಂದು ಕಣ್ಣನ್ನು ಮುಚ್ತೇವಲ್ವಾ, ಹಾಗೆ ಇಲ್ಲಿ ರಾಜ ಆ ಕುರುಡು ಕಣ್ಣು ಏನಿತ್ತು ಅದನ್ನು ಮುಚ್ಚಿದ್ದಾನೆ. ಹಾಗೆಯೇ ಗುರಿ ಇಡಬೇಕಾದ್ರೆ ಸಾಮಾನ್ಯವಾಗಿ ಮೊಣಕಾಲ ಮೇಲೆ ನಾವು ಭಾರವನ್ನು ಬಿಡ್ತೇವೆ. ಹಾಗೆ ಮೊಣಕಾಲನ್ನು ಬಾಗಿಸಿ ಆ ಕತ್ತರಿಸಿದ ಕಾಲು ಕಾಣದ ಹಾಗೆ ಬಾಗಿಸಿ ಈ ಚಿತ್ರವನ್ನು ಬರೆದಿರ್ತಾನೆ. ಎಲ್ಲರಿಗೂ ಬಹಳ ಸಂತೋಷವಾಗುತ್ತೆ, ರಾಜನಿಗೂ ಸಂತೋಷವಾಗುತ್ತೆ, ತುಂಬ ಹಣವನ್ನು ಕೊಡ್ತಾನಂತೆ. ಏನು ಪಾಠ? ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನಕಾರಾತ್ಮಕ ಲಕ್ಷಣಗಳು ಇದ್ದೇ ಇರುತ್ತೆ. ನಾವು ಆ ನಕಾರಾತ್ಮಕ ಲಕ್ಷಣಗಳನ್ನು ಬಿಟ್ಟು ಸಕಾರಾತ್ಮಕ ಲಕ್ಷಣಗಳು, ವಿಚಾರಗಳು ಏನಿದೆ ಅವುಗಳನ್ನು ಮಾತ್ರ ಸ್ವೀಕರಿಸುವ ದಿಶೆಯಲ್ಲಿ ಪ್ರಯತ್ನಿಸಬೇಕು ಅನ್ನೋ ಒಂದು ಸೂಕ್ಷ್ಮ ವಿಚಾರವನ್ನು ತಿಳಿಸುತ್ತೆ ಈ ಕಥೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಸಂತೋಷ್ ಕುಮಾರ್ ಬಿ ಆರ್. ನಾನು ತುಮಕೂರು ಜಿಲ್ಲೆ ಪಾಗೋಡ ತಾಲೂಕಿನ ಬಿಕೆಹಳ್ಳಿ ಎಂಬ ಗ್ರಾಮದಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ KSPDA ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು, ಕ್ರೀಡೆ ಆಡುವುದು. ಸಂತೋಷ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಪವಿತ್ರ ಹಿರೇಮಠ್ ಅಂತೇಳಿ ಸಿದ್ದಾಪುರದಿಂದ ಬಂದಿದ್ದೇವೆ. ನಮ್ಮ ಹವ್ಯಾಸ ಹಾಡು ಹಾಡುವುದು, ವ್ಯವಸಾಯ ನಮ್ಮ. ಪವಿತ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರತ್ನ ನಾಗೇಂದ್ರಗೌಡ. ನಮ್ಮೂರು ಚೀಣ್ಯ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಗೃಹಿಣಿ. ಪುಸ್ತಕ ಓದೋದು ಮತ್ತು ದಿನಪತ್ರಿಕೆ ಓದೋದು ನನ್ನ ಹವ್ಯಾಸ. ಸಂತೋಷ. ರತ್ನ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ನಾಲ್ಕನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಹಿರೇಮಠ್ ಅಂತ. ನಾನು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ನಂದಾಪುರ ಎನ್ನುವ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಪುರಾಣ ಪ್ರವಚನ ಮಾಡುವುದು ಮತ್ತು ನಿಜಗುಣಶಾಸ್ತ್ರ ಪುಸ್ತಕವನ್ನು ಓದುವುದು ಹಾಗೂ ಸಂಗೀತವನ್ನು ಆಲಿಸುವುದು. ಬಸವರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 4 ಜನ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳನ್ನು ಈಗ ನೋಡೋಣ. ಹಣ್ಣೆಲೆ ಚಿಗುರಿದಾಗ, ತ್ರಿವೇಣಿ ಅವರು ಬರೆದ ಸೊಗಸಾದ ಕಾದಂಬರಿ, ಸುಧಾಮೂರ್ತಿ ಬರೆದ ಪರಿಧಿ ಎನ್ನುವ ಕಾದಂಬರಿ. ಮೊದಲ ಪ್ರಶ್ನೆ ಈಗ ಬಂತು. ಜೂನ್ 2026 ಅನ್ವಯ ಭಾರತದಲ್ಲಿ
ಸಕ್ರಿಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳು ಎಷ್ಟಿವೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: 50,000, 1,86,000. ಬಜರ್ ಆಗಲೇ ಒತ್ತಿದ್ದಾರೆ ಸಂತೋಷ್ ಅವರು. ಸಂತೋಷ್ ಆದ ಮೇಲೆ ಬಸವರಾಜ್. ಸಂತೋಷ್ 50,000. 50,000. ಬಸವರಾಜ್ 50,000. 50,000. ಆಯ್ಕೆ 3. 1,00,000. ಆಯ್ಕೆ 4. 75,000. ಉತ್ತರಗಳನ್ನು ನೋಡೋಣ. ಸರಿಯಾದ ಉತ್ತರ 1,86,000 ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಭಾರತಾದ್ಯಂತ ಇರುವಂಥ ಈ 1,86,000 ಆಯುಷ್ಮಾನ್ ಆರೋಗ್ಯ ಮಂದಿರಗಳು ಏನಿವೆ, ಇಲ್ಲಿ ಅತ್ಯಂತ ಮೂಲಭೂತ 12 ಸೇವೆಗಳನ್ನು ಕೊಡ್ತಾರೆ. 12 ಸೇವೆಗಳಲ್ಲಿ ತಾಯಿ ಮಕ್ಕಳ ಸೇವೆ, ಲಸಿಕೆಯ ಸೇವೆ, ಸಾಮಾನ್ಯ ಆರೋಗ್ಯಗಳ ಚಿಕಿತ್ಸೆ ಇತ್ಯಾದಿ ಎಲ್ಲವೂ ಸೇರುತ್ತೆ. ಇದರ ಜೊತೆಗೆ ಈಗ ಹೊಸದಾಗಿ ಒಂದಷ್ಟು ಸೇವೆಗಳನ್ನು ಸೇರಿಸಿದ್ದಾರೆ. ಸಾಂಸರ್ಗಿಕ ರೋಗಗಳು ಅಲ್ಲದೇ ಇರುವ ಪಟ್ಟಿಯಲ್ಲಿ ಬರೋದು ಮಧುಮೇಹ, ಹೃದಯಾಘಾತ, ಕ್ಯಾನ್ಸರ್ ಇತ್ಯಾದಿಗಳು. ಅವುಗಳನ್ನು ಪತ್ತೆ ಹಚ್ಚುವಂತಹ ಒಂದು ಸೇವೆ ಈ ಆರೋಗ್ಯ ಮಂದಿರಗಳಲ್ಲಿ ದೊರೀತಾ ಇದೆಯಂತೆ. ಅದಕ್ಕಿಂತಲೂ ಸಂತೋಷ ಕೊಡುವಂಥ ವಿಚಾರ ಅಂದರೆ, ಇಂತಹ ಸಣ್ಣ ಪುಟ್ಟ ಕೇಂದ್ರಗಳಲ್ಲೂ ಸಹ ಟೆಲಿಕನ್ಸಲ್ಟೇಷನ್ ಅನುಕೂಲತೆ ಇದೆ. ಉದಾಹರಣೆಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ತಜ್ಞರ ಜೊತೆ ಮಾತುಕತೆ ಆಡಬೇಕು ಅಂದರೆ ಕರ್ನಾಟಕದ ಯಾವುದೋ ಒಂದು ಹಳ್ಳಿಯಲ್ಲಿ ಆರೋಗ್ಯ ಮಂದಿರದಲ್ಲಿ ಕೂತ್ಕೊಂಡು ನೀವು ಇಲ್ಲಿನ ತಜ್ಞರ ಜೊತೆ ಮಾತುಕತೆಯನ್ನು ಆಡುವಂಥ ಟೆಲಿಕನ್ಸಲ್ಟೇಷನ್ 47 ಕೋಟಿ ಆಗಿದೆಯಂತೆ. ಇದುವರೆಗೂ ಈ ಯೋಜನೆ ಜಾರಿಗೆ ತಂದ ಮೇಲೆ ಸುಮಾರು 1.5 ಬಿಲಿಯನ್ ಜನರಿಗೆ ಈ ಸೇವೆ ಸಂದಿದೆಯಂತೆ ಈ ಆರೋಗ್ಯ ಮಂದಿರಗಳ ಮೂಲಕ. ಈ ಆಯುಷ್ಮಾನ್ ಆರೋಗ್ಯ ಮಂದಿರಗಳು ಮತ್ತಷ್ಟು ಒಳ್ಳೆಯ ಸೇವೆಯನ್ನು ಕೊಡುವಂತಾಗಲಿ ಅಂತ ನಾವು ಆಶಿಸ್ತಾ ಮುಂದಿನ 2 ಪುಸ್ತಕಗಳನ್ನು ನೋಡೋಣ. ಪಿಶಾಚಿಯ ಸೇಡು, ಎನ್ ನರಸಿಂಹಯ್ಯ ಬರೆದ ಪತ್ತೇದಾರಿ ಕಾದಂಬರಿ. ಸೂಕ್ತಿ ಸಂಚಯ, ಸುಭಾಷಿತ ಸಂಗ್ರಹ, ಎಸ್.ಆರ್. ರಾಮಸ್ವಾಮಿ ಅವರು ಸಂಗ್ರಹಿಸಿರುವಂಥದ್ದು. ಪ್ರಶ್ನೆ: ಎಲ್ನಿನೋ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಅರಬ್ಬಿ ಸಮುದ್ರದಲ್ಲಿ ಉಗ್ರ ಚಂಡಮಾರುತ. ಆಯ್ಕೆ 2. ಬಜರ್ ಒತ್ತಿದ್ದಾರೆ, ಹೇಳಿಮಾ. ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ. ಆಯ್ಕೆ 2. ಹಿಂದೂ ಮಹಾಸಾಗರದಲ್ಲಿ ಅಸಹಜ ಶೀತಲತೆ. ಹಿಮಾಲಯದಲ್ಲಿ ತೀವ್ರ ಹಿಮಪಾತ. ಆಯ್ಕೆ 4. ಪೆಸಿಫಿಕ್ ಮಹಾಸಾಗರದಲ್ಲಿ ಅಧಿಕ ಬಿಸಿ. ಹೇಳಿ ಸಂತೋಷ್. ಆಪ್ಷನ್ 4. ಆಪ್ಷನ್ 4. ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಪೆಸಿಫಿಕ್ ಮಹಾಸಾಗರದಲ್ಲಿ ಅಧಿಕ ಬಿಸಿಯಾಗುವಿಕೆ ಸರಿಯಾಗಿದೆ. ಪಿಶಾಚಿಯ ಸೇಡು ಎನ್ನುವ ಈ ಕಾದಂಬರಿ ಕೃತಿಯನ್ನು ಸಂತೋಷ್ ಅವರಿಗೆ ಕೊಟ್ಟಿದ್ದೇವೆ. ಮಧ್ಯ ಮತ್ತು ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ವಾಡಿಕೆಗಿಂತ ನೀರು ಹೆಚ್ಚು ಬಿಸಿಯಾಯಿತು ಅಂತ ಹೇಳ್ತಂದರೆ ಅದು ಮಳೆಯ ಮೋಡಗಳ ಉತ್ಪಾದನೆ ಮತ್ತು ಮಾರುತಗಳ ಚಲನೆಯ ಮೇಲೆ ದುಷ್ಪರಿಣಾಮ ಬೀರಿ ಅದರ ಸಹಜ ಮಾರ್ಗಗಳು ಏನಿದೆ ಅವೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಂತೆ. ದಿಕ್ಕು ವ್ಯತ್ಯಾಸ ಆಗುವ ಕಾರಣ ಎಲ್ಲೋ ಸುರಿಯಬೇಕಾದ ಮಳೆ ಅಲ್ಲಿ ಸುರಿಸೋದನ್ನು ಬಿಟ್ಟು ಮತ್ತೆಲ್ಲೋ ಸುರಿಸಿದಾಗ ಬರಗಾಲಗಳು, ಒಂದು ಕಡೆ ಬರಗಾಲ ಬಂತು ಅಂದರೆ, ಉದಾಹರಣೆಗೆ ಭಾರತದಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಬರಗಾಲ ಬರುತ್ತೆ ಈ ವರ್ಷ ಅಂತ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಹಾಗೆಯೇ ಮತ್ತೊಂದು ಕಡೆ ನಿರೀಕ್ಷೆ ಮಾಡದೇ ಇರೋ ಕಡೆ ಪ್ರವಾಹಗಳು ಕಂಡುಬರುತ್ತೆ, ವಿಪರೀತ ಮಳೆ ಆಗುತ್ತೆ. ಇಂತಹ ಸಮಸ್ಯೆ ಬರುತ್ತೆ. ಭಾರತದಲ್ಲಿ ಮುಂಗಾರು ಮಳೆ ಈಗಾಗಲೇ ಕ್ಷೀಣವಾಗಿದೆ. ಈಗಾಗಲೇ ವಾಡಿಕೆಯ ಬೆಳೆಗಳನ್ನು ಬಿಟ್ಟು ಕೇವಲ ಸಿರಿಧಾನ್ಯಗಳನ್ನು ಬೆಳಿಬೇಕು, ಹೆಚ್ಚು ಬೆಳೆಯೋಕ್ಕೆ ಪ್ರಯತ್ನಿಸಿ ಅಂತ ಸರ್ಕಾರ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಸಾಮಾನ್ಯವಾಗಿ ಒಂದು 5-6-7 ವರ್ಷಗಳಲ್ಲಿ ಈ ರೀತಿಯಾದ ಎಲ್ನಿನೋ ಪರಿಣಾಮ ಕಂಡುಬರುತ್ತೆ. ಇದಕ್ಕೆ ಮನುಷ್ಯ ಮುಖ್ಯವಾದ ಕಾರಣ ಅನ್ನೋದನ್ನು ನಾವೆಲ್ಲ ನೆನಪಲ್ಲಿ ಇಟ್ಕೋಬೇಕು. ಜ್ಞಾನೋದಯ ಎನ್ನುವ ಮಕ್ಕಳ ಕಥಾ ಸಂಕಲನ ಮಸು ಪ್ರಮೀಳಾರಾವ್ ಬರೆದಿರುವಂಥದ್ದು. ಡಾಕ್ಟರ್ ಹೆಂಡತಿ ಸರೋಜಿನಿ ಪಡಸಲಗಿ ಬರೆದ ಮರೆಯಲಾಗದ ಅನುಭವ ಕಥನಗಳ ಕೃತಿ ಇದು. ಪ್ರಶ್ನೆ: ಕರ್ನಾಟಕದಲ್ಲಿ PUC ಉಪನ್ಯಾಸಕರು
ಕಡ್ಡಾಯವಾಗಿ 9ನೇ ಮತ್ತು 10ನೆಯ ತರಗತಿಗಳಿಗೆ ಪಾಠವನ್ನು ಮಾಡಲೇಬೇಕು ಅನ್ನೋದಕ್ಕೆ ಕಾರಣವೇನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಶಿಕ್ಷಕರ ಕೊರತೆ, ಗುಣಮಟ್ಟದ ಬೋಧನೆ. ಹೇಳಿಮ್ಮ. ಶಿಕ್ಷಕರ ಕೊರತೆ ಮತ್ತು ಗುಣಮಟ್ಟದ ಆಯ್ಕೆ 1. ಬೋಧನೆ. ಆಯ್ಕೆ 2, PUCಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿಲ್ಲ. ಆಯ್ಕೆ 3, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು. ಎರಡನೇದಾಗಿ ಸಂತೋಷ್. ಆಪ್ಷನ್ 2. ಆಪ್ಷನ್ 2. 2. 4. ಆಯ್ಕೆ 4, ಅಧಿಕ ಸಂಖ್ಯೆಯಲ್ಲಿ PUC ಉಪನ್ಯಾಸಕರು ಇದ್ದಾರೆ, ಹಾಗಾಗಿ ಅವರ ಸೇವೆಯನ್ನು ಹೈಸ್ಕೂಲಿಗೆ ಕೊಡ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಶಿಕ್ಷಕರ ಕೊರತೆ ಮತ್ತು ಗುಣಮಟ್ಟದ ಬೋಧನೆ ಎನ್ನುವ ಉತ್ತರವನ್ನು ರತ್ನ ಅವರು ಕೊಟ್ಟರಲ್ಲ, ಅದು ಸರಿಯಾಗಿದೆ ಆ ಉತ್ತರ. ಈಗ ಸ್ಪರ್ಧಾತ್ಮಕ ಜಗತ್ತು. 9, 10ರಲ್ಲಿ ಓದಿನ ಬಗ್ಗೆ ಆಸಕ್ತಿಯನ್ನು ಗಳಿಸ್ಕೊಂಡ್ರೆ ಅವರು PUCಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ನೀಟ್ ಮುಂತಾದ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡೆದು ಅವರು MBBS ಅಥವಾ ಇಂಜಿನಿಯರಿಂಗ್ ಕಡೆ ಅಥವಾ ಮತ್ತೊಂದು ಕ್ಷೇತ್ರದ ಕಡೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಹೆಚ್ಚು ಅಂಕವನ್ನು ಗಳಿಸಿದರೆ ಸೀಟ್ ಸಿಗುವುದು ಸುಲಭ ಆಗುತ್ತೆ. ಜೊತೆಗೆ ಆರ್ಥಿಕ ಅನುಕೂಲತೆ, ಸ್ಕಾಲರ್ಶಿಪ್ ಆಗಲಿ, ಬ್ಯಾಂಕಿನ ಸಹಾಯ ಆಗಲಿ, ಇವೆಲ್ಲ ದೊರೆಯೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 9, 10ನೇ ವಿದ್ಯಾರ್ಥಿಗಳು ಚೆನ್ನಾಗಿ ಓದಲಿ ಅಂತ ಹೇಳಿ PUC ಅಧ್ಯಾಪಕರನ್ನು ಕಳಿಸಿದ್ದಾರಂತೆ. ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಹೈಸ್ಕೂಲು ಮಟ್ಟದಲ್ಲಿ ಅಧ್ಯಾಪಕರ ಕೊರತೆ ಇದೆ. ಆ ಕೊರತೆಯನ್ನು ಸರಿದೂಗಿಸುವ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋದು ಶ್ಲಾಘನೀಯ ವಿಚಾರ. ಮುಂದಿನ 2 ಪುಸ್ತಕಗಳು. ಮ್ಯಾನೇಜ್ಮೆಂಟ್ ಭಗವದ್ಗೀತೆ, ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಮಹಾಬಲ ಸೀತಾಳಭಾವಿ ಬರೆದಿರುವಂಥದ್ದು. ಹೊಸಚಿಗುರು, ಹಳೆಬೇರು ಪ್ರಬಂಧಗಳ ಕೃತಿ, ಸತ್ಯಭಾಮ ನಾಗರಾಜ್ ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಕೋ, ಗು, ಪ, ಸ, ಕ್ಷ. ಕೊರಗು, ಹೇಳಿ ಬಸವರಾಜ್. ಕೊಡಗು ಪರಿಸರ ರಕ್ಷಣೆ. ಇನ್ನೊಂದು ಸಲ ಹೇಳಿ. ಕೊಡಗು ಪರಿಸರ ರಕ್ಷಣೆ. ಕೊಡಗು ಪರಿಸರ ರಕ್ಷಣೆ ಅಂತ ಉತ್ತರ ಕೊಟ್ಟಿದ್ದೀರಾ. ಇನ್ನು ಯಾರಾದರೂ ಕೊಡ್ತೀರಾ ಅಥವಾ ಪರೀಕ್ಷೆ ಮಾಡೋಣವಾ? ಹೇಳಿ ಸಂತೋಷ್. ಕೊಡಗು ಪರಿಸರ ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಕೊಡಗು ಪರಿಸರ ರಕ್ಷಣೆ ಉತ್ತರ ಸರಿಯಾಗಿದೆ. ಹೊಸಚಿಗುರು, ಹಳೆಬೇರು ಈ ಪುಸ್ತಕವನ್ನು ಬಸವರಾಜ್ ಅವರಿಗೆ ಹಾಗೂ ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಪುಸ್ತಕವನ್ನು ಸಂತೋಷ್ ಅವರಿಗೆ ಕೊಟ್ಟಿದ್ದೇವೆ. ಪರಿಸರ ಸಂರಕ್ಷಣೆ, ಅದರಲ್ಲೂ ಕೊಡಗಿನಲ್ಲಿ ಪದೇ ಗುಡ್ಡಗಳು ಕುಸಿತಾ ಇವೆ. ಆ ಕುಸಿಯೋದಕ್ಕೆ ಕಾರಣ ಕಾಡನ್ನು ಕಡಿದಿರೋದು. ಬೇರುಗಳು ಆಳವಾಗಿ ನೆಲದಲ್ಲಿ ಇಳಿದರೆ ಅದು ಮಣ್ಣು ಜಾರದಂತೆ ತಡೆ ಹಿಡಿಯುತ್ತೆ. ಕಾಡನ್ನು ಕಡಿದಿರೋ ಕಾರಣ ಈಗ ನಾವು ಅನೇಕ ಅವಘಡಗಳನ್ನು ಎದುರಿಸಬೇಕಾಗಿದೆ. ಮುಂದಿನ 2 ಪುಸ್ತಕ. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ. ಸಂಪಾದಕರು ಸಿರಿಗೇರಿ ಯರೀಸ್ವಾಮಿ, ಬುಜ್ಜುಂ ಶರಣಂ ಗಚ್ಚಾಮಿ. ಎನ್ ರಾಮನಾಥ್ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ, 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 46 ಕೂಡು 51, 77 ಕಳೆ 38, 12 ಗುಣಿಸು 14, 315 ಭಾಗಿಸು 9. ಹೇಳಿ ಸಂತೋಷ್. 339. 339 ಸರಿಯಾಗಿದೆಯಾ ನೋಡೋಣ. ಇನ್ನು ಯಾರಾದರೂ ಬಸರು ಗೊತ್ತವರು ಇದ್ದಾರಾ? ಯಾರೂ ಇಲ್ವಾ?
ಸಂತೋಷ್ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡೋಣ. ಒಂದು ಉತ್ತರ 97, 39, 168, 35 ಎಲ್ಲವನ್ನು ಕೂಡಿದರೆ 339 ಬಂದಿದೆ. ಈ ಉತ್ತರವನ್ನು ಸಂತೋಷ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ, ಸಿರಿಗೇರಿ ಯರಿಸ್ವಾಮಿ ಅವರು ಗಿರೀಶ್ ಕಾರ್ನಾಡ್ ಅವರ ಬಗ್ಗೆ ಬರೆದ ಲೇಖನಗಳ ಸಂಗ್ರಹ. ಪ್ರಶ್ನೆ ಬರೋದಕ್ಕೆ ಮೊದಲು 2 ಪುಸ್ತಕವನ್ನು ನೋಡಿಬಿಡೋಣ. ಒಡಲಾಳದಿಂದ ಶ್ರೀನಿವಾಸ ಚಿತ್ರಗಾರ ಅವರು ಬರೆದಂಥ ಲೇಖನಗಳ ಸಂಗ್ರಹ. ಮುದ್ದು ಮಗಳೇ, ಲತಾ ಶ್ರೀನಿವಾಸ್ ಬರೆದ ತಾಯಿಯೊಬ್ಬಳ ಆತ್ಮಕಥನ. ಮಗಳೇ ಮತ್ತೊಮ್ಮೆ ಹುಟ್ಟಿ ಬಾ ಅಂತಾರೆ, ಮನಸ್ಸನ್ನು ಕದಡುವಂಥ ಪುಸ್ತಕ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಗ ಶ ವಿ ಸ ರ ನ್ಯಾ ಳ ಅ. ಹೇಳಿ ಸಂತೋಷ್. ಅಕ್ಷರಗಳ ವಿನ್ಯಾಸ. ಅಕ್ಷರಗಳ ವಿನ್ಯಾಸ. ನಂತರ ರತ್ನ ಅವರು ಅಕ್ಷರಗಳ ವಿನ್ಯಾಸ. ಅದೇ ಉತ್ತರವಾ? ಉತ್ತರವನ್ನು ನೋಡು. ಅಕ್ಷರಗಳ ವಿನ್ಯಾಸ ಉತ್ತರ ಸರಿಯಾಗಿದೆ. ಒಡಲಾಳದಿಂದ ಈ ಪುಸ್ತಕವನ್ನು ಸಂತೋಷ್ ಅವರಿಗೆ ಹಾಗೂ ಮುದ್ದು ಮಗಳೇ ಪುಸ್ತಕವನ್ನು ರತ್ನ ಅವರಿಗೆ ಕೊಡ್ತಾ ಇದ್ದೇವೆ. 2 ಪುಸ್ತಕ, ಕೌದಿಯೊಳಗಿನ ಕನಸುಗಳು ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ಸಾಹಿತ್ಯ ಸನ್ನಿಧಿ, ವಿಮರ್ಶಾ ಲೇಖನಗಳ ಸಂಗ್ರಹ, ಉಷಾ ನರಸಿಂಹನ್ ಬರೆದಿರುವಂಥದ್ದು. ಪ್ರಶ್ನೆ, ಈ ಚಿತ್ರದಲ್ಲಿರುವ ಫುಟ್ಬಾಲ್ ದಂತಕಥೆಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಜಾರ್ಜ್ ಬೆಸ್ಟ್, ಫೆರೆಂಟ್ ಪುಷ್ಕಾಸ್, ಫ್ರಾನ್ಸ್ ಬೆಕೆನ್ಬಾವರ್. ಮೊದಲಿಗೆ ರತ್ನ. 3ನೇದು ಆಪ್ಷನ್. ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. 2ನೇದಾಗಿ ಬಸವರಾಜ್. ಆಪ್ಷನ್ 1 ಸರ್. ಆಯ್ಕೆ 1 ಜಾರ್ಜ್ ಬೆಸ್ಟ್. ಆಯ್ಕೆ 4 ನೋಡೋಣ. ಝೀಕೋ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಫೆರೆಂಟ್ ಪುಷ್ಕಾಸ್ ಆಗಿತ್ತು. ಇವರು ಹಂಗರಿ ದೇಶಕ್ಕೆ ಸೇರಿದವರು. 1950ರ ದಶಕದಲ್ಲಿ ಇವರು ಫುಟ್ಬಾಲ್ ಕ್ರೀಡೆಯಲ್ಲಿ ಸಕ್ರಿಯರಾಗಿದ್ದರು. ಇವರಿಗೆ ಇದ್ದಂಥ ಅಡ್ಡ ಹೆಸರು ಏನಪ್ಪ ಅಂದರೆ ಗೋಲ್ ಮೆಷೀನ್ ಅಂತ. ಗೋಲುಗಳನ್ನು ಹೊಡೆಯೋದರಲ್ಲಿ ಅಷ್ಟು ಪ್ರಸಿದ್ಧರಂತೆ, ತಜ್ಞರಂತೆ ಆ ಒಂದು ಕ್ಷೇತ್ರದಲ್ಲಿ. ಹಾಗಾಗಿ ಈ ಆಟಗಾರನ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅಂತ ಫಿಫಾ ಸಂಸ್ಥೆ ಏನು ಮಾಡಿದೆ, ಇವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದೆಯಂತೆ. ಹಾಗೆಯೇ ಇದುವರೆಗೂ ಎಷ್ಟು ವರ್ಷಗಳ ಕಾಲ ಫುಟ್ಬಾಲ್ ನಡೆದಿದೆಯೋ, ಫುಟ್ಬಾಲ್ ಇತಿಹಾಸ ಇದೆಯೋ, ಆ ಎಲ್ಲ ಇತಿಹಾಸಗಳಲ್ಲಿ ಅತ್ಯಂತ ಸುಂದರವಾದ ಗೋಲನ್ನು ಯಾರಪ್ಪ ಹೊಡೆದಿದ್ದಾರೆ ಅಂದರೆ ಅದನ್ನು ಹೊಡೆದದ್ದು ಈ ಫೆರೆಂಟ್ ಪುಷ್ಕಾಸ್ ಅಂತೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ವಂಶ ಪಾರಂಪರ್ಯವಾಗಿ ಮೆಲುವಾಗಿ ಹಾಡಿಕೋ, ಒಳ್ಳೆಯ ನಡವಳಿಕೆ. ಮೊದಲಿಗೆ ಬಜರ್ ಒತ್ತಿದ್ದು ಸಂತೋಷ್. ಒಂದು ಉತ್ತರ ಪಿತ್ರಾರ್ಜಿತ. ಪಿತ್ರಾರ್ಜಿತ. ಪಿತ್ರಾರ್ಜಿತ 4 ಅಕ್ಷರ. ಎರಡನೇದಾಗಿ ಯಾರೂ ಬಜರ್ ಒತ್ತೋರು ಇಲ್ಲ ಅನ್ನೋದಾದರೆ ಮೊದಲನೇ ಶಬ್ದ ಕೊಡ್ತೇನೆ. ಹೇಳಿ ಬಸವರಾಜ್. ಮೊದಲನೇ ಶಬ್ದ ಸರ್. ಮೊದಲನೇ ಶಬ್ದ 2ನೇದು 3ನೇದು ಹೇಳಿಬಿಡಿಪ್ಪ. ಮೊದಲನೇ ಶಬ್ದ ರಕ್ತಗತವಾಗಿ. ಒಂದು ಉತ್ತರ ಆನುವಂಶೀಯ
ಎರಡೂ ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ, ಮೆಲುವಾಗಿ ಹಾಡಿಕೋ. ಗುನುಗು. ಹೇಳಿಮ್ಮ ರತ್ನ ಅವರು. ಗುನುಗು. ಗುನುಗು ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಬಜರ್ ಒತ್ತಿದ್ದಾರೆ ಬಸವರಾಜ. ಸುಶೀಲ. ಸುಶೀಲ. ಸುಶೀಲ ಉತ್ತರವನ್ನು ನೋಡೋಣ. ಸುಶೀಲ ಉತ್ತರ ಸರಿಯಾಗಿದೆ. ಮುಕ್ತಾವಳಿ ಎನ್ನುವ ಈ ಒಂದು ಪುಸ್ತಕವನ್ನು ಬಸವರಾಜ್ ಅವರಿಗೆ ಕೊಟ್ಟಿದ್ದೇವೆ. ಈಗ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಛೂಮಂತ್ರಯ್ಯನ ಕಥೆಗಳು, ಮಣ್ಣಿನ ಕಣ್ಣುಗಳು, ದಿವಾಕರ ನಾಯ್ಡು ಅವರ ಆತ್ಮಕಥನ, ಮನದ ಹಾಯ್ಕುಗಳು. ಈಗ ಪ್ರಶ್ನೆ ಬರ್ತಾ ಇರೋದು 12 ಅಕ್ಷರಗಳ ಪ್ರಶ್ನೆ. 12 ಅಕ್ಷರ ಬಳಸ್ಕೊಂಡು ಕನಿಷ್ಠ 3 ಪದಗಳನ್ನು ತಾವು ರೂಪಿಸಬೇಕು. 3ಕ್ಕಿಂತ ಹೆಚ್ಚು ರೂಪಿಸಿದ್ರೆ ನಮಗೆ ಪುಸ್ತಕ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. 12 ಅಕ್ಷರಗಳು ಈಗ ಬಂತು. ಲ, ರ, ಮು, ಈ, ಸು, ಗಿ, ತು, ಡೆ, ಡಮ್, ಆ, ಗೋ, ರು. ಸಂತೋಷ್, ತಮ್ಮ ಪದಗಳು ಗೊತ್ತಾಗಿಲ್ಲ. ಮುಗಿಸು. ಮುಗಿಸು. ಮುಗಿತು ಅಂತ ಶಬ್ದ ಇಲ್ಲ. ಮುಗಿಸು. ಮುಗಿಸು ಇದೆ. ಮುಗಿಸು. ಗೊಂಡೆ. 2 ಅಕ್ಷರ ಆಯ್ತಲ್ಲಮ್ಮ, 3 ಅಕ್ಷರ ಬೇಕಲ್ವಾ? ಹೇಳಿ ಬಸವರಾಜ್. ಸರ್, ಮುಗಿಸು. ಮುಗಿಸು ಈಗಾಗಲೇ ಕೊಟ್ಟಿದ್ದಾರೆ. ಬಸವರಾಜ್ ಅವರು ಉತ್ತರಗಳನ್ನು ಕೊಡ್ತಾ ಇಲ್ಲ. ಉತ್ತರಗಳನ್ನು ನೋಡೋಣ. ಈಡೇರು, ಸುರಗಿ, ಗೊಲಸು, ಮುಗಿಸು, ಆತುರ, ಮುಗಿಲ, ಹೀಗೆ ಶಬ್ದಗಳು ಹೋಗ್ತಾ ಇದ್ವು. ಚಿಂತೆ ಇಲ್ಲ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 10 ಪ್ರಶ್ನೆಗಳು ಬರುತ್ತೆ. ತಮ್ಮ 4 ಜನರಲ್ಲಿ ತಮ್ಮಲ್ಲಿ ಒಂದು ವಿನಂತಿ ಏನು ಅಂದರೆ, ಆಯ್ಕೆಗಳು ಬಂದ ಮೇಲೆ ಬಜರುತ್ತಿ ಉತ್ತರ ಕೊಟ್ಟರೆ ಉತ್ತರ ಸರಿ ಇರುವ ಸಾಧ್ಯತೆ ಹೆಚ್ಚಿರುತ್ತೆ. ಇದೊಂದು ವಿನಂತಿ ಅಷ್ಟೇ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ. ಅಹಿಂಸಾ ಪರಮೋ ಧರ್ಮ ಎಂಬ ಭಾವನೆ ಯಾವ ಧಾರ್ಮಿಕ ಪರಂಪರೆಗಳಲ್ಲಿವೆ? ಆಯ್ಕೆಗಳು: ಕ್ರೈಸ್ತ, ಇಸ್ಲಾಂ, ಜರತುಷ್ಟ್ರ, ಹಿಂದೂ, ಬೌದ್ಧ, ಜೈನ. ಹೇಳಿ ಸಂತೋಷ್. ಆಪ್ಷನ್ 2. ಆಪ್ಷನ್ 2 ಉತ್ತರವನ್ನು ನೋಡೋಣ. ಹಿಂದೂ, ಬೌದ್ಧ, ಜೈನ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಮದರ್ ತೆರೇಸಾ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾದರೂ? ಆಯ್ಕೆಗಳನ್ನು ನೋಡೋಣ. ಬಡವರು ಮತ್ತು ರೋಗಿಗಳ ಸೇವೆ, ಕ್ರೈಸ್ತ ಧರ್ಮದ ಶಿಕ್ಷಣ. ಬಸವರಾಜ್. ಬಡವರು ಮತ್ತು ರೋಗಿಗಳು ಸೇವೆ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಹದೀಸ್ ಎಂದರೆ ಏನು? ಆಯ್ಕೆಗಳು: ಖಗೋಳ ನಕ್ಷೆ, ಪ್ರವಾದಿಯ ಮಾತು ಮತ್ತು ಜೀವನದ ದಾಖಲಾತಿ. ಹೇಳಿ ಮೇಡಮ್ ರತ್ನ. ಪ್ರವಾದಿಯ ಮಾತು ಮತ್ತು ಜೀವನದ ದಾಖಲಾತಿ. ಉತ್ತರವನ್ನು ನೋಡೋಣ. ಪ್ರವಾದಿಯ ಮಾತು ಮತ್ತು ಜೀವನದ ದಾಖಲಾತಿ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ತ್ರಿಪಿಟಕ ಯಾವ ಧರ್ಮದ ಪವಿತ್ರ ಸಾಹಿತ್ಯ? ಆಯ್ಕೆಗಳು: ಬೌದ್ಧ ಧರ್ಮ, ಜೈನ ಧರ್ಮ. ಮೊದಲಿಗೆ ಸಂತೋಷ್. ಬೌದ್ಧ ಧರ್ಮ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಮುಂದಿನ ಪ್ರಶ್ನೆ. 23ನೇಯ ತೀರ್ಥಂಕರರಾದ ಪಾರ್ಶ್ವನಾಥರ ಕಾಲಮಾನ ಎಷ್ಟು ಎನ್ನಲಾಗಿದೆ? ಆಯ್ಕೆಗಳು: ಕ್ರಿಸ್ತಪೂರ್ವ 8ರಿಂದ 7ನೇ ಶತಮಾನ, ಕ್ರಿಸ್ತಶಕ 8ರಿಂದ 7ನೇ ಶತಮಾನ. ಮೊದಲಿಗೆ ರತ್ನ. ಕ್ರಿಸ್ತಶಕ 8ರಿಂದ 7ನೇ ಶತಮಾನ. ಉತ್ತರವನ್ನು ನೋಡೋಣ.
ಕ್ರಿಸ್ತಪೂರ್ವ 8ರಿಂದ 7ನೇ ಶತಮಾನ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಆಕಾಶಗಂಗೆ ಎಂದರೆ ಏನು? ಆಯ್ಕೆಗಳು. ಬಜರ್ ಮೊದಲಿಗೆ ಸಂತೋಷ್. ಆಪ್ಷನ್ 2. ನಕ್ಷತ್ರಗಳ ಮಹಾಸಮೂಹ ಅಂತ ಇದ್ದಾರೆ. ಉತ್ತರ ನಕ್ಷತ್ರಗಳ ಮಹಾಸಮೂಹ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ನವಿಲುಗಳಲ್ಲಿ ನರ್ತನಕ್ಕೆ ಪ್ರಸಿದ್ಧವಾದದ್ದು ಯಾವುದು? ಗಂಡು ನವಿಲು, ಹೆಣ್ಣು ನವಿಲು ಅನ್ನೋದು ಸರಿಯಾದ ಉತ್ತರ ಅದು ಆಗಿದೆ. ಆಪ್ಷನ್ ಗಂಡು ನವಿಲು ಸರ್. ಈಗ ಅವಕಾಶ ಇಲ್ಲಮ್ಮ. ಮುಂದಿನ ಪ್ರಶ್ನೆ, ಪರ್ವತ ಪ್ರದೇಶಗಳಲ್ಲಿ ಉಸಿರಾಟ ಕಷ್ಟವಾಗುವುದಕ್ಕೆ ಕಾರಣ ಏನು? ಆಯ್ಕೆಗಳು. ಆಕ್ಸಿಜನ್ ಕೊರತೆ, ಸವಳು ನೀರು. ಹೇಳಿ ಸಂತೋಷ್. ಆಕ್ಸಿಜನ್ ಕೊರತೆ. ಆಪ್ಷನ್ 1. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಹಿಂದಿ ಜನಪ್ರಿಯವಾಗಲು ಯಾವುದು ಕಾರಣವಾಯಿತು? ಆಯ್ಕೆಗಳು. ಹಿಂದಿ ಸಾಹಿತ್ಯ ಕೃತಿಗಳು, ಹಿಂದಿ ಚಲನಚಿತ್ರ ಸಂಗೀತ. ಮೊದಲಿಗೆ ಸಂತೋಷ್. ಹಿಂದಿ ಸಾಹಿತ್ಯ ಕೃತಿಗಳು. ಆಪ್ಷನ್ 1. ಉತ್ತರ ಹಿಂದಿ ಚಲನಚಿತ್ರ ಸಂಗೀತ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಫಿಫಾ ವಿಶ್ವಕಪ್ ಫುಟ್ಬಾಲ್ ಕಪ್ ಪಂದ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ಗೋಲ್ ಯಾರು ಹೊಡೆದಿರುವರು? ಆಯ್ಕೆಗಳು. ಪೀಲೆ, ಮಿರೋಸ್ಲಾವ್ ಕ್ಲೋಸ್. ಮತ್ತೆ ಬಜರುತ್ತಿದ್ದಾರೆ ಸಂತೋಷ್. ಪೀಲೆ. ಉತ್ತರವನ್ನು ನೋಡೋಣ. ಮಿರೋಸ್ಲಾವ್ ಕ್ಲೋಸ್ ಸರಿಯಾದ ಉತ್ತರ ಆಗಿತ್ತು. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸಂತೋಷ್ ಕುಮಾರ್ ಅವರಿಗೆ ದೊರೀತಾ ಇದೆ ಒಟ್ಟು 8 ಪುಸ್ತಕಗಳನ್ನು ಸ್ವೀಕರಿಸಿ ಧನ್ಯವಾದಗಳು. ಪವಿತ್ರ ಅವರಿಗೆ ಹಣ್ಣೆಲೆ ಚಿಗುರಿದಾಗ, ತ್ರಿವೇಣಿ ಅವರು ಬರೆದಂಥ ಕಾದಂಬರಿ ಕೃತಿ, ದಯವಿಟ್ಟು ಸ್ವೀಕರಿಸಿ. ರತ್ನ ಅವರಿಗೆ ದೊರೀತಾ ಇದೆ ಒಟ್ಟು 3 ಪುಸ್ತಕಗಳು, ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು. ಬಸವರಾಜ್ ಅವರಿಗೂ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಧನ್ಯವಾದ. ಜಗತ್ತಿನ ಸಾರ್ವಕಾಲಿಕ 100 ಶ್ರೇಷ್ಠ ಪುಸ್ತಕಗಳ ಪಟ್ಟಿಯನ್ನು ಮಾಡೋಕ್ಕೆ ಹೋದರೆ ಅದರಲ್ಲಿ ಕನ್ಫ್ಯೂಷಿಯಸ್ ಬರೆದಂಥ ದಿ ಅನಲೆಕ್ಸ್ ಅನ್ನೋ ಪುಸ್ತಕ ಒಂದು ಸ್ಥಾನವನ್ನು ಪಡೆಯುತ್ತೆ. ಚೀನಾ ದೇಶದ ದಾರ್ಶನಿಕ ಕನ್ಫ್ಯೂಷಿಯಸ್ ಈತ ಹೇಳ್ತಾನೆ, ಒಳ್ಳೆಯ ವ್ಯಕ್ತಿ ಹೇಗೆ ರೂಪುಗೊಳ್ತಾನೆ ಅಂತ ಹೇಳ್ತಂದರೆ, ಆತ ಸತ್ಯವಂತನಾಗಿರಬೇಕು, ವಿನಯಶೀಲನಾಗಿರಬೇಕು, ಕರ್ತವ್ಯ ನಿಷ್ಠತೆ ಇರಬೇಕು, ಹಾಗೂ ಇತರರ ಬಗ್ಗೆ ಗೌರವವನ್ನು ಪಡೆದಿರಬೇಕು. ಅಂತಹ ಜನ ಇದ್ದ ದೇಶ ಸುಭೀಕ್ಷವಾಗಿ ಇರುತ್ತೆ ಅಂತ ಹೇಳ್ತಾನೆ. ಕನ್ಫ್ಯೂಷಿಯಸ್ ಸ್ವತಃ ಏನೂ ಬರೀಲಿಲ್ಲ, ಬೋಧನೆ ಮಾಡ್ತಾ ಹೋದ. ಅದನ್ನೆಲ್ಲ ಅವರ ಶಿಷ್ಯರು ಬರೆದಿಟ್ಟಿದ್ದಾರೆ. ಅದು ಪುಸ್ತಕ ರೂಪದಲ್ಲಿ ಇವತ್ತು ನಮಗೆ ದೊರೀತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.